ಈಗಾಗಲೇ ಬಿಜೆಪಿ ಪದಾಧಿಕಾರಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಇದರ ಬೆನ್ನಲ್ಲೇ ಯತ್ನಾಳ್ ಗುಡುಗಿದ್ದಾರೆ. ಪದಾಧಿಕಾರಿಗಳ ನೇಮಕ ಬೆನ್ನಲ್ಲೇ ಯತ್ನಾಳ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಪದಾಧಿಕಾರಿಗಳ ಆಯ್ಕೆ ನನ್ನ ಗಮನಕ್ಕೆ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಆಕ್ರೋಶವನ್ನ ಹೊರಹಾಕಿರೋದು. ನಾವು ಬಿಜೆಪಿ ಕಾರ್ಯಕರ್ತರಲ್ಲ, ದೇಶದ ಕಾರ್ಯಕರ್ತರು. ನಿಷ್ಠಾವಂತ ಬಿಜೆಪಿಯವರಿಗಷ್ಟೇ ಪದಾಧಿಕಾರಿ ಮಾಡಿದ್ದಾರೆ. ಅವರೆಲ್ಲ ನಿಷ್ಠಾವಂತರು ಅಂತ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ನಿನ್ನೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಪದಾಧಿಕಾರಿಗಳು. ತಮ್ಮ ಗಮನಕ್ಕೆ ತರಲಿಲ್ವಾ ಅಂತ? ನಮ್ಮ ಗಮನಕ್ಕೆ ಹೆಂಗೆ ತರ್ತಾರೆ? ನಾವೇನು ಬಿಜೆಪಿ ಕಾರ್ಯಕರ್ತರೇನು? ನಾವು ದೇಶದ ಕಾರ್ಯಕರ್ತರಷ್ಟೇ. ನಿಷ್ಠಾವಂತ ಬಿಜೆಪಿಯವ್ರಿಗೆ ಅಷ್ಟೇ ಇವತ್ತು ಪದಾಧಿಕಾರಿ ಮಾಡ್ಯಾರ. ಅವರೆಲ್ಲ ನಿಷ್ಠಾವಂತರು. ಈಗ ನಿನ್ನೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಪದಾಧಿಕಾರಿಗಳು. ತಮ್ಮ ಗಮನಕ್ಕೆ ತರಲಿಲ್ವಾ ಅಂತ? ನಮ್ಮ ಗಮನಕ್ಕೆ ಹೆಂಗೆ ತರ್ತಾರೆ? ನಾವೇನು ಬಿಜೆಪಿ ಕಾರ್ಯಕರ್ತರೇನು? ನಾವು ದೇಶದ ಕಾರ್ಯಕರ್ತರಷ್ಟೇ. ನಿಷ್ಠಾವಂತ ಬಿಜೆಪಿಯವ್ರಿಗೆ ಅಷ್ಟೇ ಇವತ್ತು ಪದಾಧಿಕಾರಿ ಮಾಡ್ಯಾರ. ಅವರೆಲ್ಲ ನಿಷ್ಠಾವಂತರು. ಈಗ ಕೆಜೆಪಿ 2 ಆಗಿದೆ. ಮೊಮ್ಮಗ ಬಂದ್ರೆ ಕೆಜೆಪಿ 3 ಆಗುತ್ತೆ. ಯಡಿಯೂರಪ್ಪ ವಿಜಯೇಂದ್ರಗೆ ಯತ್ನಾಳ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ಟ್ವಿಟರ್ನಲ್ಲಿ ಬಕೆಟ್ ಪದ ಬಳಕೆಗೆ ಯತ್ನಾಳ್ ಪ್ರತಿಕ್ರಿಯಿಸಿದ್ದಾರೆ. ಅತ್ಯಂತ ನಿಷ್ಠಾವಂತರಿಗೆ ಸ್ಥಾನ ನೀಡಿದ್ದಾರೆ, ನೀಡ್ಲಿ. ಯಡಿಯೂರಪ್ಪ ವಿಜಯೇಂದ್ರಗೆ ಯತ್ನಾಳ್ ತಿರುಗೇಟನ್ನ ನೀಡಿರೋದು. ಇನ್ನು ಈಗಲೇ ರಾಜಕೀಯ ನಿವೃತ್ತಿ ಇಲ್ಲ, ಇನ್ನೊಂದು ಎಲೆಕ್ಷನ್ ಇದೆ ಅನ್ನೋದಾಗಿಯೂ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. 2028ರ ಚುನಾವಣೆ ಬಳಿಕ ನಿರ್ಧಾರ ಮಾಡ್ತೀನಿ ಅನ್ನೋದಾಗಿ ಯತ್ನಾಳ್ ಹೇಳಿದರು. ಅದು ನೀವು ಅನ್ಕೋರಿ, ನಾನು ರಾಜ್ಯದಲ್ಲಿ ಅತ್ಯಂತ ನಿಷ್ಠಾವಂತರನ್ನು ತಗೊಂಡಾರ. ಅದು ಮೊದಲೇದು ಯಡಿಯೂರಪ್ಪ ಹೋಗಿ ಹೊಸ ಪಾರ್ಟಿ ಮಾಡಿದ್ರಲ್ಲಿ KJP 1 ಇತ್ತು, ಇದು KJP 2 ಅಷ್ಟೇ. ಇನ್ನು ಮುಂದಿನ ಅವ್ರ ಮೊಮ್ಮಗ ಬಂದಾಗ KJP 3. ನಿವೃತ್ತಿ ಅಲ್ರದು ಇನ್ನೂ ಒಂದು ಇಲೆಕ್ಷನ್ 2028ರದು ಒಂದು ಮಾಡಿ ಮುಂದೆ ನಿರ್ಣಯ ಮಾಡ್ತೀನಿ ನಾವು. ಮತ್ತು ಏನತ್ತ U-ಟರ್ನ್ ಹೊಡೆದ ಯತ್ನಾಳ ತಲೆಬೇಡ್ರಿ. ನೋ U-ಟರ್ನ್, ಡೈರೆಕ್ಟ್ ಟರ್ನೇ.